ಹಾಲೆಲೂಯ. ಮಾರ್ಕ 9ನೇ ಅಧ್ಯಾಯ ಮಾರ್ಕ 9ನೇ ಅಧ್ಯಾಯ 14ನೇ ವಚನ. ತರುವಾಯ ಅವರು ಉಳಿದ ಶಿಷ್ಯರ ಬಳಿಗೆ ಬಂದು ಅವರ ಸುತ್ತಲೂ ಜನರ ದೊಡ್ಡ ಗುಂಪನ್ನು ಇರುವುದನ್ನು ಅವರ ಸಂಘ ಶಾಸ್ತ್ರಿಗಳು ತರ್ಕ ಮಾಡುವುದನ್ನು ಕಂಡರು. ಕೂಡಲೇ ಆ ಗುಂಪಿನವರು ಯೇಸುವನ್ನು ಕಂಡು ಬಹು ಆಶ್ಚರ್ಯಪಟ್ಟು ಆತನ ಬಳಿಗೆ ಓಡಿ ಬಂದು ಆತನನ್ನು ವಂದಿಸಿದರು. ಆತನ ಶಾಸ್ತ್ರಿಗಳನ್ನು ಇವರ ಸಂಗಡ ಏನು ತರ್ಕ ಮಾಡುತ್ತೀರಿ ಎಂದು ಕೇಳಿದ್ದಕ್ಕೆ ಆ ಗುಂಪಿನಲ್ಲಿ ಒಬ್ಬನು, ಬೋಧಕನೇ, ನನ್ನ ಮಗನನ್ನು ನಿನ್ನ ಬಳಿಗೆ ಕರೆದುಕೊಂಡು ಬಂದೆನು. ಅವನಿಗೊಂದು ಮೂಕದೆಂಬ ಹಿಡಿದಿದೆ. ಅದು ಅಲ್ಲಿ ಅವನ ಮೇಲೆ ಬಂದರೂ ಅವನನ್ನು ಕೆಡವುತ್ತದೆ. ಆಗ ಅವನು ನೊರೆ ಸುರಿಸುತ್ತಾ ಕರಕರನೆ ಹಲ್ಲು ಕಡಿಯುತ್ತಾ ಕುಂದಿ ಹೋಗುತ್ತಾನೆ. ಅದನ್ನು ಬಿಸಾಡಬೇಕೆಂದು ನಿನ್ನ ಶಿಷ್ಯರಿಗೆ ಹೇಳಿಕೊಂಡೆ. ಅವರ ಕೈಯಿಂದ ಆಗದೆ ಹೋಯಿತು ಎಂದು ಉತ್ತರ ಕೊಟ್ಟನು. ಅಲ್ಲೆಲೂಯ. ನೋಡ್ರಿ, ಅಲ್ಲಿ ಒಬ್ಬ ಮನುಷ್ಯನ್ ಬಂದು ಯೇಸು ಸ್ವಾಮಿ ಶಿಷ್ಯನ ಕೇಳ್ತಾ ಇದ್ದಾನೆ, ನನ್ನ ಮಗನಿಗೆ ಆರಾಮಿಲ್ಲ, ಮೂಗ್ದೆಂಬ ಹೇಳ್ತದೆ, ನೀವು ಸ್ವಲ್ಪ ಗುಣ ಮಾಡ್ತೀರ, ನೀವು ಯೇಸು ಸ್ವಾಮಿ ಹಿಂದೆ ಇರ್ತೀರಲ್ಲ, ಸ್ವಲ್ಪ ಗುಣ ಮಾಡ್ತೀರಲ್ಲ, ನೀವು ಸ್ವಲ್ಪ ಬೇಸ್ ಮಾಡಿ ನನ್ನ ಮಗನಿಗೆ ಅಂತ ಕರ್ಕೊಂಡು ಬಂದಾಗ ಅದು ಅವ್ರ ಕೈಯಿಂದ ಆಗದೆ ಹೋಯಿತು. ಯೇಸು ಸ್ವಾಮಿ ಶಿಷ್ಯನ ಕೈಯಿಂದ ಅದು ಆಗದೆ ಹೋಯಿತು. ಯೇಸು ಸ್ವಾಮಿಯಿಂದ ಅದಾಯ್ತು. ಹೆಂಗೆ ಆಮೇಲೆ ಆಯ್ತು. ಅದು ಯೇಸು ಸ್ವಾಮಿ ನೋಡಿದ ತಕ್ಷಣ ದೆವ್ವ ಬಿಟ್ಟು ಹೋಯ್ತು. ಆಮೇಲೆ ಅದೆಲ್ಲ ಆದ್ಮೇಲೆ ಜನರೆಲ್ಲ ಹೋದ್ಮೇಲೆ ಯೇಸು ಸ್ವಾಮಿ ಒಂದಾಗ ಕುತ್ಕೊಂಡಿದ್ದ. ಅವ್ರ ಶಿಷ್ಯರೆಲ್ಲ ಕೇಳ್ತಾ ಇದ್ದಾರೆ, ಹೆಂಗಪ್ಪ ಇದು ಹೋಯ್ತು ಅಂತ ಕೇಳಿದಾಗ, ಈ ಜಾತಿಯು ಅಂದ್ರೆ ದೆವ್ವಗಳ ಜಾತಿಯು, ಕಷ್ಟದ ಜಾತಿಯು, ಈ ಜಾತಿಯು ದೇವರ ಪ್ರಾರ್ಥನೆ ಮತ್ತು ಉಪವಾಸದಿಂದಲೇ ಹೊರತು ಬೇರೆ ಯಾವುದರಿಂದಲೂ ಹೋಗುವಂತದ್ದಲ್ಲ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಆಗಿರ್ಬೋದು, ನಾವು ಸುಮ್ಮನೆ ಪ್ರಾರ್ಥನೆ ಮಾಡ್ತೀವಿ, ಅದು ಹೋಗಂಗಿಲ್ಲ. ಯಾಕೆ? ಇಲ್ಲಿ ಹೇಳ್ತಾ ಇದ್ದಾರೆ ದೇವರು, ಪ್ರಾರ್ಥನೆ ಮತ್ತು ಉಪವಾಸದಿಂದ. ನಮ್ಮ ಪ್ರಾರ್ಥನೆ ಒಂದೇ ಅಲ್ಲ, ಪ್ರಾರ್ಥನೆ ಪ್ಲಸ್ ಉಪವಾಸ ಎರಡಿದ್ದಾಗ ನಮ್ಮ ಜೀವಿತ. ಹಲ್ಲೆಲೂಯಾ. ಮತ್ತೆ ಈ ಲೋಕದಲ್ಲಿ ಆದಿಕಾಂಡದಿಂದ ಪ್ರಕಟಣೆವರೆಗೆ ಅನೇಕ ಜನ ಉಪವಾಸ ಮಾಡ್ತಿದ್ರು, ಹೌದಲ್ಲ? ಜಗ್ಗಿ ಜನ, ಮೋಶೆ ಮಾಡ್ದ, ಎಸ್ತರ್ ಮಾಡಿದ್ದು, ಎಲ್ಲರೂ ಮಾಡಿದ್ರು. ಅವರು ಯಾವುದಕ್ಕಾಗಿ ಉಪವಾಸ ಪ್ರಾರ್ಥನೆ ಮಾಡಿದ್ರು ಎಂಬುದಾಗಿ ನೋಡುವುದಾದ್ರೆ, ಎಚ್ಚರನು ಬರಬೇಕಂತ, ಎಂಟನೇ ಅಧ್ಯಾಯ 21ನೇ ವಚನ. ಅಹಾವ ನದಿಯ ಬಳಿಯಲ್ಲಿ ನಾವು ಉಪವಾಸದಿಂದಿದ್ದು ನಮ್ಮ ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಂಡು ನಮಗೂ ನಮ್ಮ ಮನೆಯವರಿಗೂ ನಮ್ಮ ಎಲ್ಲಾ ಆಸ್ತಿಗೂ ಪ್ರಯಾಣದಲ್ಲಿ ಶುಭವನ್ನು ಕೇಳಿಕೊಳ್ಳಬೇಕೆಂದು ಪ್ರಕಟಿಸಿದನು. ಹಲ್ಲೆಲೂಯಾ. ನೋಡ್ರಿ, ಎಚ್ಚರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏನಂತ? ನಾವು ಯುದ್ಧಕ್ಕೆ ಹೋಗ್ತೀವಿ ಸ್ವಾಮಿ, ನಮ್ಮ ಒಂದು ಸಾಮಾನುಗಳನ್ನು, ನಮ್ಮ ಬೆಳ್ಳಿ ಬಂಗಾರಗಳನ್ನು ಎಲ್ಲ ಹೊತ್ಕೊಂಡು ನಾವು ಯುದ್ಧಕ್ಕೆ ಹೋಗ್ತಿದೀವಿ. ಯುದ್ಧಕ್ಕೆ ಹೋಗ್ಬೇಕಾದ್ರೆ ರಾಜರೆಲ್ಲ ಅಡ್ಡ ಬರ್ತಿರ್ತಾರೆ, ಅದು ಇದು ಏನೇನೋ ಅಡ್ಡ ಬರ್ತಿರ್ತಾರೆ. ಅದೆಲ್ಲ ಕೂಡ ಜಯ ಸಿಗ್ಬೇಕಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದೇ ನಾವೆಲ್ಲರೂ ಹೆಂಗ್ ಮಾಡ್ತೀವಿ? ಶೋಧನೆ ಬಂದ ಮೇಲೆ ಪ್ರಾರ್ಥನೆ ಮಾಡ್ತೀವಿ ಅಲ್ಲ. ಇದು ಹೆಂಗ್ ಮಾಡ್ತಿದ್ರೆ ಶೋಧನೆ ಬರೋದಕ್ಕಿಂತ ಮುಂಚೆನೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇವಾಗ ನಾವು ಮನುಷ್ಯರಾಗಿವಿ, ಎರಡು ಗುಳಿಗಳು ಇರ್ತವೆ. ಒಂದು ರೋಗಕ್ಕಿಂತ ಮುಂಚೆ ತಗೊಳ್ಳೋದು, ಇನ್ನೊಂದು ರೋಗ ಬಂದಾಗ ತಗೊಳ್ಳೋದು. ರೋಗಕ್ಕಿಂತ ಮುಂಚೆ ಅಂದ್ರೆ ವಿಟಮಿನ್ ಸಿ ಒಬ್ಬರು ತಗೊಂತಿರ್ತಾರೆ, ದಿನಾ ತಗೊಂತಿರ್ತಾರೆ, ರೋಗ ಬರಬಾರ್ದು, ಅದು ನಮ್ಮಲ್ಲಿ ಯಾವುದೇ ರೋಗ ಇರಲಿ, ಜ್ವರ ಏನ್ ಬರಬಾರ್ದು ಅಂತ ಹೇಳಿ ತಗೊಂತಿರ್ತಾರೆ. ಒಬ್ಬೊಬ್ರು ರೋಗ ಬಂದ್ಮೇಲೆ ಅಂದ್ರೆ ಜ್ವರ ಬಂದಾಗ ತಗೊಳ್ಳೋದು, ನಗಡೆ ಬಂದಾಗ ತಗೊಳ್ಳೋದು ಮಾಡ್ತಿರ್ತಾರೆ. ಹಂಗೆ ಈ ದೇವ್ರ ನಂಬಿಕೆ ಮಕ್ಕಳು ಕೂಡ ಚೆನ್ನಾಗಿದ್ದೇವಂದ್ರೆ ಹಲ್ಲೆಲೂಯ, ಚೆನ್ನಾಗಿದ್ದೀವಪ್ಪ ಹಲ್ಲೆಲೂಯ, ಆತ್ಮ ಸ್ತೋತ್ರ, ಆಮೇಲೆ. ಚೆನ್ನಾಗಿಲ್ಲ ಅಂತ ಹಬ್ಬ, ಅವ್ರ ಪ್ರಾರ್ಥನೆ ನೋಡ್ಬೇಕು, ಅವ್ರು ಮಾಡೋದು ನೋಡ್ಬೇಕು, ಊಟ ಇಲ್ಲ, ತಿಂಡಿ ಇಲ್ಲ, ಫುಲ್ ದೇವ್ರ ಕಡೆಗೆ ತಿಳ್ಕೊಂಡು. ಅದೇ ನಾವು ಚೆನ್ನಾಗಿದ್ದಾಗ ಹಂಗೆ ಮಾಡಿದ್ರೆ ರೋಗ ಬರ್ತಿದ್ದಿಲ್ಲ. ಅದೇ ನಾವು ಚೆನ್ನಾಗಿದ್ದಾಗ ಮಾಡೋದ್ಕಿನ್ನ ಚೆನ್ನಾಗಿದ್ದಾಗೆ ನಾವು ಮಾಡ್ಬೋದಲ್ಲ ಪ್ರಾರ್ಥನೆ. ಅರ್ಥ ಆಯ್ತಾ? ಹಲ್ಲೆಲೂಯಾ.
ಬಂದು ಪ್ರಾಣ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡಿದ್ರು ಉಪವಾಸದಿಂದ. ಎಸ್ತೇರ ಬರೆದ ಗ್ರಂಥ 4ನೇ ಅಧ್ಯಾಯ 3ನೇ ವಚನ. ಯಾವ ಸ್ಥಳಗಳಲ್ಲಿ ಅರಸನ ಆಜ್ಞೆಯು ನಿರ್ಣಯವು ಪ್ರಕಟವಾದವೋ ಅಲ್ಲೆಲ್ಲ ಯಹೂದ್ಯರೊಳಗೆ ಮಹಾ ದುಃಖವು, ಉಪವಾಸ, ರೋದನ, ಪ್ರಲಾಪಗಳು ಉಂಟಾದವು. ಹಲ್ಲೆಲೂಯಾ. ನೋಡಿ, ತಮ್ಮ ಪ್ರಾಣವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಒಬ್ಬ ಹೆಣ್ಮಗಳು ನಿಂತ್ಕೊಳ್ತಾಳೆ. ಯಹೂದ ಜನರೆಲ್ಲರೂ ಇರ್ತಾರೆ, ಅದರಲ್ಲಿ ಎಷ್ಟೋ ದೊಡ್ಡ ದೊಡ್ಡ ಅಧಿಕಾರಿಗಳು ಇರ್ತಾರೆ. ಆದ್ರೆ ರಾಜನ ಬಳಿಯಲ್ಲಿ ಯಾರಿರ್ತಾರೆ? ಒಬ್ಬ ಹೆಣ್ಮಗಳು ಇರ್ತಾಳೆ, ಎಸ್ತೇರಳು ಅಂತ. ಆಕೆ ಕೂಡ ಯಹೂದ್ಯರ ಗುಂಪಿನಿಂದ ಬಂದಿರ್ತಾಳೆ. ರಾಜ ಹೇಳ್ತಾನೆ ಯಹೂದ್ಯರನ್ನೆಲ್ಲ ಸಾಯಿಸ್ಬಿಡ್ಬೇಕಂತ ಹೇಳ್ತಾನೆ. ಆಗ ಎಸ್ತೇರಳು ಏನ್ ಮಾಡ್ತಾಳೆ? ನಮ್ ಜಾತಿ ಎಲ್ಲ ಹೋಗ್ತದಲ್ಲ, ನಮ್ದು ವಂಶನೇ ಇರಂಗಿಲ್ಲಲ್ಲ ಅಂತೇಳಿ ಉಪವಾಸದಿಂದ 3 ದಿನ, 3 ಹಗಲು 3 ರಾತ್ರಿ 3 ದಿನ ಉಪವಾಸದಿಂದಿದ್ದು ದೇವರ ಬಳಿಯಲ್ಲಿ ಕೂತ್ಕೊಂಡಾಗ ರಾಜನಿಗೆ ದೇವರು ಪ್ರಕಟಣೆ ಮಾಡ್ದ, ಏನಂತ? ಈ ಜನರನ್ನ ಬಿಟ್ಬಿಡ್ಬೇಕಂತ. ಅದೇ ರೀತಿಯಲ್ಲಿ ಒಬ್ಬ ಹೆಣ್ಮಗಳು ದೇವರಿಗಾಗಿ ನಿಂತ್ಕೊಂಡ್ಲು. ಹಲ್ಲೆಲೂಯಾ. ಒಬ್ಬ ಹೆಣ್ಮಗಳು ದೇವರಿಗಾಗಿ ನಿಂತ್ಕೊಂಡಾಗ ದೇವರು ಅದ್ಭುತ ರೀತಿಯಲ್ಲಿ ಆ ಯಹೂದ್ಯರ ಪ್ರಾಣಗಳನ್ನೆಲ್ಲ ಉಳಿಸಿದ. ಅದೇ ರೀತಿ ನಮ್ಮ ಜೀವಿತದಲ್ಲಾಗಿರ್ಬೋದು, ನಮ್ಮ ಪ್ರಾಣ ಅಂದ್ರೆ ಇವಾಗ ಅನ್ಯರು ನೋಡ್ರಿ, ಅನ್ಯರಾಗಿರ್ಬೋದು. ಎಷ್ಟೋ ಜನ ಇವಾಗ ಅಲ್ಲಿಗೆ ಹೋದಾಗ ಹಿಂಗಾಯ್ತು, ಇಲ್ಲಿಗೆ ಹೋದಾಗ ಹಿಂಗಾಯ್ತು. ಬೆಳಿಗ್ಗೆ ಎದ್ದಿದ ತಕ್ಷಣ ಅವ್ರಿಗೆ ಅವ್ರು ಸತ್ತೋದ್ರಂತೆ, ಅವ್ರಿಗೆ ಹಿಂಗಾಯ್ತಂತೆ, ಇವ್ರಿಗೆ ಹಿಂಗಾಯ್ತಂತೆ. ನಾವ್ ಇಷ್ಟು ಚೆನ್ನಾಗಿದ್ದೀವಿ. ಯಾರ ಕೃಪೆ? ದೇವ್ರ ಕೃಪೆ. ಆಮೇಲೆ ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ನಾವ್ ಚೆನ್ನಾಗಿದ್ದೀವಿ ಅಂದ್ರೆ ದೇವ್ರ ಕೃಪೆ ಮಾತ್ರನೇ. ಅದಕ್ಕೆ ಆಕೆ ಪ್ರಾಣ ರಕ್ಷಣೆಗಾಗಿ ಉಪವಾಸ ಪ್ರಾರ್ಥನೆ ಮಾಡಿದ್ಲು. ಮತ್ತೆ ಹಾಳಾದ ಪರಿಸ್ಥಿತಿಗಳಿಗಾಗಿ ನಮ್ಮ ಜೀವಿತದಲ್ಲಿ ಇವತ್ತಿದ್ದ ನಾವು ನಾಳೆ ಇರಂಗಿಲ್ಲ. ನಮ್ಮ ಪರಿಸ್ಥಿತಿಗಳು ಇವತ್ತು ನಾವು ಚೆನ್ನಾಗಿರ್ತೀವಿ, ನಾಳೆ ಹೆಂಗಿರ್ತೀವಿ ಗೊತ್ತಿಲ್ಲ. ಇವತ್ತು ನಮ್ಗೆ ರೊಕ್ಕ ಇರ್ತದೆ, ನಾಳೆ ಹೆಂಗಿರ್ತೀವಿ ಗೊತ್ತಿಲ್ಲ. ಹಂಗೆ ನಮ್ಮ ಜೀವಿತಗಳಲ್ಲಿ ಆ ಹಾಳಾದ ಪರಿಸ್ಥಿತಿಗಳಿಗಾಗಿ ಉಪವಾಸ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ನೆಹೆಮೀಯನು ಬರೆದ ಗ್ರಂಥ 1ನೇ ಅಧ್ಯಾಯ 4ನೇ ವಚನ. ಹಲ್ಲೆಲೂಯಾ. ಅಲ್ಲ ಹೇಳ್ತಾ ಇದ್ದಾರೆ, ಈ ವರ್ತಮಾನವನ್ನು ಕೇಳಿದಾಗ ನೆಲದ ಮೇಲೆ ಕೂತುಕೊಟ್ಟುವ ಅತ್ಯನು ಕೆಲವು ದಿನಗಳವರೆಗೂ ಶೋಕಿಸುತ್ತಾ ಉಪವಾಸವಾಗಿದ್ದು ಪರಲೋಕದ ದೇವರ ಮುಂದೆ ವಿಜ್ಞಾಪನೆ ಮಾಡುತ್ತಾ ಇದ್ದೆನು. ಹಲ್ಲೆಲೂಯಾ. ಏನಂತಿದ್ದಾರೆ? ಉಪವಾಸದಿಂದಿದ್ದು ಕೆಲವು ದಿವಸ. ಅಂದ್ರೆ ಯಾಕೆ ಹಂಗಿದ್ದು ಉಪವಾಸ ಅಂತ? ಯಾಕೆ ಹಂಗಿದ್ದ? ನೆಹೆಮೀಯನು ಅಂದ್ರೆ ಯೆರೂಸಲೇಮಿನಲ್ಲಿ ಗೋಡೆ ಕಟ್ಟಿರ್ತಾರೆ. ಆ ಶತ್ರುಗಳು ಬಂದು ಎಲ್ಲ ಬೀಳಿಸ್ಬಿಡ್ತಾರೆ ಅದನ್ನ. ಅವಾಗ ಅವರು ದೇವರ ಮುಖಾಂತರ ಕಟ್ಟಿಸಿದ ಗೋಡೆಗಳೆಲ್ಲ ಹಾಳಾಗಿದ್ದಾವೆ ಅಂತ ಹೇಳುವಾಗ ನೆಹೆಮೀಯನು ನಾವು ಎಷ್ಟು ಕಷ್ಟಪಟ್ಟು ಮಾಡಿದ್ವಲ್ಲ ಅವನ್ನ, ಹಿಂಗ್ ಹಾಳಾದ್ವು ಅಂತೇಳಿ ರೋದನೆಯಲ್ಲಿ ಉಪವಾಸದಲ್ಲಿ ಆತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪ್ರಾರ್ಥನೆ ಮಾಡುವಾಗ ದೇವರ ಅದ್ಭುತ ರೀತಿಯಲ್ಲಿ ಆ ಗೋಡೆಗಳನ್ನೆಲ್ಲ ಪುನಃ ಕಟ್ಟುವಂತೆ ಮಾಡಿದನು. ಹಲ್ಲೆಲೂಯಾ. ಅದೇ ರೀತಿ ನಮ್ಮ ಜೀವಿತದಲ್ಲಾಗಿರ್ಬೋದು, ಬಿದ್ದು ಹೋಗಿರೋ ಸಮಸ್ಯೆಗಳಿರ್ಬೋದು. ಇದಾಗಂಗಿಲ್ಲಪ್ಪ, ಡಾಕ್ಟರ್ ಕೈಲಿ ಆಗಂಗಿಲ್ಲ, ಅವ್ರ ಕೈಲಿ ಆಗಂಗಿಲ್ಲ, ಇವ್ರ ಕೈಲಿ ಆಗಂಗಿಲ್ಲ ಅನ್ಬೋದು. ಮನುಷ್ಯ ದೂರ ಮಾತಾಡ್ಬೋದು, ಆದ್ರೆ ದೇವರಿಂದ ಎಲ್ಲವೂ ಸಾಧ್ಯ. ಹಲ್ಲೆಲೂಯಾ. ಮತ್ತೆ ಈ ಬೈಬಲ್ನಲ್ಲಿ ಅನೇಕ ಜನ ಉಪವಾಸ ಮಾಡಿದ್ರು. ಒಬ್ಬೊಬ್ರು ಒಂದೊಂದು ರೀತಿಯ ಉಪವಾಸ ಮಾಡಿದ್ರು. ಈ ಬೈಬಲ್ ಒಬ್ಬ ವ್ಯಕ್ತಿ ಬಗ್ಗೆ ಪರಿಚಯ ಮಾಡ್ಕೊಡ್ತೀನಿ ನಿಮ್ಗೆ. ಆ ವ್ಯಕ್ತಿ ಉಪವಾಸದಿಂದಿದ್ದಾಗ ಹೇಗಿರ್ಬೇಕು, ಹೆಂಗ್ ಮಾಡ್ಬೇಕು, ಉಪವಾಸ ಮಾಡಿದ್ರೆ ಏನೇನ್ ಆಗ್ತದೆ ಅಂತ ಹೇಳಿ ಹೇಳ್ತಾನೆ. ನಾವು ನೋಡೋದಾದ್ರೆ ಯೆಹೋವನ ಗ್ರಂಥ ಕೇಳಿರಿ, ದೇಶ ನಿವಾಸಿಗಳೇ ನೀವೆಲ್ಲರೂ ಕಿವಿಗೊಡಿರಿ. ಅಂದ್ರೆ ದೇವರು ಹೇಳ್ತಾ ಇದ್ದಾನೆ, ಎಲ್ಲರೂ ಕೇಳ್ರಿ, ಇಲ್ಲಿ ಕಿವಿಗೊಡಿರಿ ಅಂತ ಹೇಳ್ತಾ ಇದ್ದಾನೆ. ಏನು ಕೇಳಬೇಕು, ಕಿವಿ ಕೊಡ್ಬೇಕು, ಏನು ಹೇಳ್ರಿ. ನಿದ್ದೆ ಮಾಡ್ತಿದ್ರೆ ಎಲ್ಲರೂ
ನಾವು ಅಳುವರಾಗ್ಬೇಕಂತೆ. ನಾವು ಮನುಷ್ಯ ಮುಂದೆ ಅಳ್ತೀವಿ, ನಮ್ಗೆ ಹಿಂಗಾಗಿದೆ ಹಂಗಾಗಿದೆ ಅಂತ ಹೇಳಿ. ಮನುಷ್ಯ ಮುಂದೆ ಅಂದ್ರೆ ಒಳ್ಳೆಯದಾದ್ರೆ ಅಯ್ಯೋ ಪಾಪ ಅಂತಾರೆ, ಕೆಟ್ಟದಾದ್ರೆ ಹಂಗೆ ಆಗ್ಬೇಕು, ಅವರಿಗೆ ಹಿಂಗೆ ಆಗ್ಬೇಕಂತಾರೆ. ಆದ್ರೆ ದೇವ್ರ ಮುಂದೆ ನಾವು ಅಳ್ಬೇಕು. ಆಮೇಲೆ 1ನೇ ಅಧ್ಯಾಯ 8ನೇ ವಚನ, ತನ್ನ ಯೌವನ ಕಾಲದ ಪತಿಯ ವಿಯೋಗದ ದುಃಖದಿಂದ ಗೋಣಿ ತಟ್ಟನ್ನುಟ್ಟುಕೊಂಡು ಗೋಳಾಡುವ ಇವತ್ತಿಂತಿ ಗೋಳಾಡು. ಅಲ್ಲೆಲ್ಲೂಯಾ. ಇವಾಗ ಹೊಸದಾಗಿ ಮದ್ವೆ ಆಗಿರ್ತಿಬ್ರಿಗೆ, ಗಂಡ ಹೆಂಡತಿಗೆ. ಇವಾಗ ಹೊಸದಾಗಿ ಮದ್ವೆ ಆಗಿದ್ರೆ ಗಂಡ ಸತ್ತೋದ್ರೆ ಹುಡುಗಿಗೆ ಹೆಂಗಿರ್ತದೆ ಅಳು. ಹಂಗ ನಾವು ಗೋಳಾಡ್ಬೇಕಂತ ದೇವ್ರ ಮುಂದೆ. ಆಕೆ ಹೆಂಗ ಅಳ್ತಿರ್ತಾಳೆ, ಫುಲ್ ರೋದನೆ, ಫುಲ್ ಅಳಿಂದ ಅಳ್ತಿರ್ತಾಳೆ, ಮನಸ್ಪೂರ್ವಕವಾಗಿ ಅಳ್ತಿರ್ತಾಳೆ. ಹಂಗೆ ನಾವು ದೇವ್ರ ಮುಂದೆ ಮನಸ್ಪೂರ್ವಕವಾಗಿ ನಾವು ಅಳಬೇಕು. ಸ್ವಲ್ಪ ಅಷ್ಟು ಸ್ವಲ್ಪ ಇಷ್ಟು ಸ್ವಲ್ಪ ಅಲ್ಲ, ಫುಲ್ ಮನಸ್ಪೂರ್ವಕವಾಗಿ ದೇವ್ರ ಮುಂದೆ ನಾವು ಒಪ್ಪಿಸ್ಬೇಕು. ಮತ್ತೆ ಯಾಚಕರೇ ಗೋಣಿ ತಟ್ಟನ್ನು ಉಟ್ಟುಕೊಂಡು ಮೊರೆ ಇಡಿರಿ, ಯಜ್ಞವೇದಿಯ ಸೇವಕರೇ ಗೋಳಾಡಿರಿ, ನನ್ನ ದೇವರ ದಾಸರೇ ಬನ್ನಿರಿ, ಗೋಣಿ ತಟ್ಟನ್ನು ಸುತ್ತಿಕೊಂಡು ರಾತ್ರಿ ಎಲ್ಲ ಬಿದ್ದಿರಿ. ರಾತ್ರಿ ಎಲ್ಲ ಇವಾಗ ನಮಗೆ ಕಷ್ಟಗಳಂದ್ರೆ ರಾತ್ರಿ ಎಲ್ಲ ನಿದ್ದೆ ಮಾಡ್ತೀವ ನಾವು? ಮಾಡಂಗಿಲ್ಲ. ಊಟ ಬರಂಗಿಲ್ಲ, ನಿದ್ದೆ ಬರಂಗಿಲ್ಲ. ಏನೋ ಮಕ್ಕಂತೀವಿ ಅಷ್ಟೇ, ನಿದ್ದೆ ಬರಂಗಿಲ್ಲ, ಊಟ ಮಾಡಂಗಿಲ್ಲ. ಹಂಗೆ ರಾತ್ರಿ ಎಲ್ಲ ನಾವು ದೇವರ ಮುಂದೆ ಇರ್ಬೇಕಂತೆ. ನಾವು ರಾತ್ರಿ ಎಲ್ಲ ದೇವರ ಮುಂದೆ ಬಿದ್ದಿರಿ. ಮತ್ತೆ ಉಪವಾಸ ದಿನವನ್ನು ಏರ್ಪಡಿಸಿರಿ. ಇವೆಲ್ಲ ಎಷ್ಟೇ ನಾ ಕೇಳಿದೆ. ಕೇಳಿರಿ, ಕಿವಿಗೊಡಿರಿ, ಎಚ್ಚರಗೊಳ್ಳಿರಿ, ಮತ್ತೆ ಗೋಳಾಡಿರಿ, ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿರಿ. ಇವೆಲ್ಲವೂ ಕೂಡ ಉಪವಾಸದಿಂದ ನಾವು ಮಾಡುವರಾಗಬೇಕು. ನಾವು ಉಪವಾಸ ಉಪವಾಸ ಇಲ್ದಂಗ ಅಳೋದಾಗ್ಲಿ, ಉಪವಾಸ ಇಲ್ದಂಗ ಗೋಳಾಡೋದಾಗ್ಲಿ ಮಾಡಿದ್ರೆ ಎಲ್ಲ ವೇಸ್ಟ್. ಉಪವಾಸದಿಂದ ನಮ್ಮ ಕಷ್ಟಗಳಿರುವಾಗ ಉಪವಾಸದಿಂದ ನಾವು ಪ್ರಾರ್ಥನೆ ಮಾಡಿ ಗೋಳಾಡಿ ಹತ್ತು ದೇವರ ಮುಂದೆ ಕೇಳಿದ್ರೆ ದೇವರು 2ನೇ ಅಧ್ಯಾಯ 26ನೇ ವಚನ, ನೀವು ಹೊಟ್ಟೆ ತುಂಬಾ ಊಟ ಮಾಡಿ ತೃಪ್ತಿಗೊಂಡು ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದ ನಿಮ್ಮ ದೇವರಾದ ಯೆಹೋವನ ನಾಮವನ್ನು ಕೊಂಡಾಡುವಿರಿ. ಹಲ್ಲೆಲೂಯಾ. ನೀವು ಹೊಟ್ಟೆ ತುಂಬಾ ಉಂಟಿರಂತೆ ನೀವು ಇವೆಲ್ಲ ಮಾಡಿದ್ರೆ, ಅಂದ್ರೆ ಉಪವಾಸದಿಂದ ನಾವು ಅಳ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಗೋಳಾಡ್ತೀವಿ, ಅವೆಲ್ಲ ಕೂಡ ದೇವ್ರ ಸನ್ನಿಧಿ ಮುಟ್ಟೆ ಬಿಡ್ತದೆ. ಯಾಕಂದ್ರೆ ನಾವು ಉಪವಾಸ ಬಿಡ್ತೀವಿ. ದೇವರು ತನ್ನ ಮಕ್ಕಳನ್ನ ಯಾವತ್ತೂ ಕೂಡ ಕೈ ಬಿಡೋದೇನೋ ಅಲ್ಲ, ನೋಡ್ತಾನ, ಕಾರ್ಯ ಮಾಡೇ ಮಾಡ್ತಾನ. ನಾವು ಹೊಟ್ಟೆ ತುಂಬಾ ಉಂಡು ತೃಪ್ತಿಗೊಂಡು ಅದ್ಭುತ ಕಾರ್ಯವನ್ನು ನಾವು ನೋಡ್ತೀವಂತೆ. ಹಲ್ಲೆಲೂಯಾ. ಇವತ್ತು ಕೂಡ ನಮ್ಮ ಜೀವಿತ ನಾವು ಅನ್ಕೊಂಡಿರ್ಬೋದು, ಎಷ್ಟು ಪ್ರಾರ್ಥನೆ ಮಾಡ್ತೀವಿ ಆಗ್ತಾ ಇಲ್ಲ, ಎಷ್ಟು ಉಪವಾಸ ಮಾಡ್ತೀವಿ ಆಗ್ತಾ ಇಲ್ಲ ಅನ್ಬೋದು. ಆದ್ರೆ ದೇವರ ಚಿತ್ತ ಒಂದಲ್ಲ ಒಂದು ನಮ್ಮ ಜೀವಿತದಲ್ಲಿ ಬಂದಾಗ ಅದನ್ನ ತಡೆ ಮಾಡೋರು ಯಾರು ಇಲ್ಲ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ನಾವು ಉಪವಾಸದಿಂದ ಪ್ರಾರ್ಥನೆ ಮಾಡುವವರಾಗಿರ್ಬೇಕು. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ನಾವು ಉಪವಾಸ ಬಿಡ್ತೀವಿ. ಉಪವಾಸವಿದ್ದಾಗ ಅನೇಕ ಜನರು ಆ ಕಡೆ ಅಲ್ಲಿ ತಿರುಗಾಡಿ ಬರ್ತಾರೆ, ಅಲ್ಲಿಗೆ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ. ಉಪವಾಸ ಇದ್ದಾಗ ಒಬ್ಬೊಬ್ರು ಟಿವಿ ನೋಡ್ತಾರೆ, ಫೋನ್ ನೋಡ್ತಾರೆ. ಅದೇ ನಾವು ಉಪವಾಸದಿಂದ ಫೋನ್ ಮಾಡಿ ಟಿವಿ ನೋಡೋದು ಏನಿಂದ? ಕಣ್ಣಿಂದ. ಅದೇ ಕಣ್ಣು ನಾವು ಕಣ್ಣಿಂದ ಫೋನ್ ನೋಡಿದ್ರೆ ಅದು ಬರೀ ನಮಗೆ ಶರೀರಕ್ಕೆ ಆಹಾರ, ಆತ್ಮಕ್ಕೆ ಆಹಾರ ಯಾವುದು? ದೇವರ ವಾಕ್ಯ. ಅದೇ ನಾವು ಉಪವಾಸದಿಂದಿದ್ದಾಗ ಟಿವಿ ನೋಡೋದಾಗ್ಲಿ ಕಣ್ಣು ನೋಡೋದಾಗ್ಲಿ ಅದು ವೇಸ್ಟ್ ಆಗ್ಬಿಡ್ತದೆ. ಉಪವಾಸ ಇರೋದೇ ವೇಸ್ಟ್, ಸುಮ್ಮನೆ ಗ್ಯಾಸ್ಟ್ರಿಕ್ ಬರ್ತದೆ. ಉಪವಾಸವಿದ್ದು ಸುಮ್ಮನೆ ಗ್ಯಾಸ್ಟ್ರಿಕ್ ಬರ್ತದೆ ಅಷ್ಟೇ, ಏನ್ ಲಾಭ ಇರಂಗಿಲ್ಲ. ಅದೇ ಉಪವಾಸದಿಂದಿದ್ದಾಗ ನಮ್ಮ ಕಣ್ಣುಗಳನ್ನು ದೇವರ ಕಡೆಗೆ, ದೇವರ ಪಾದದ ಮುಂದೆ ನಾವು ಇಡುವುದಾದ್ರೆ ನಮ್ಮ ಒಂದು ಆತ್ಮಕ್ಕೆ ಅದು ಆಹಾರವಾಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ನಾವು ಉಪವಾಸದಿಂದಿದ್ದಾಗ ದೇವರು ಅದ್ಭುತಗಳನ್ನು ಮಾಡುವಂತನಾಗಿದ್ದಾನೆ, ಸೂಚಕ ಕಾರ್ಯಗಳನ್ನು ಮಾಡುವಂತನಾಗಿದ್ದಾನೆ. ಹಲ್ಲೆಲೂಯಾ. ದೇವರ ಚಿಕ್ಕ ಭಾಗವನ್ನು